ರುದ್ರನ ಅಕ್ಷಯ ಅಂದರೆ ಕಣ್ಣು, ಅಕ್ಷಯ ಅಂದರೆ ಕಣ್ಣು, ರುದ್ರಾಕ್ಷಿ ಅಂತ ಅದು ಬದಲಾಯಿತು. ಕರೆಂಟ್ ಅದರೊಳಗಡೆ ಪಾಸ್ ಆಗುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ, ಅಥವಾ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ರುದ್ರಾಕ್ಷಿಗಿದೆ. ಮೈಯಲ್ಲಿರ್ತಕ್ಕಂಥ ಒಂದು ಮೈಕ್ರೋ ಕರೆಂಟ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಸರಿದೂಗಿ ಎಳೆಯತಕ್ಕಂಥದ್ದು ಅಥವಾ ಅದರೊಳಗಡೆ ಪಾಸ್ ಆಗ್ತಕ್ಕಂಥ ಒಂದು ಮಾಧ್ಯಮ ರುದ್ರಾಕ್ಷಿಗಿದೆ. ಈ ಸ್ಟ್ಯಾಟಿಕ್ ಎನರ್ಜಿ ರುದ್ರಾಕ್ಷಿ ಹಾಕಿದಾಗ ನಮಗೆ ಸಮತೋಲನ ಮಾಡುತ್ತೆ. ಒಂದು ಭಾಳಷ್ಟು ನೆಗೆಟಿವ್ ಎನರ್ಜಿ ಇದ್ದಾಗ ಯಾರನ್ನಾರೊಬ್ರು ಮುಟ್ಟಿದಾಗ ಕರೆಂಟ್ ಶಾಕ್ ಹೊಡೆದಂಗೆ ಹೊಡೆಯುತ್ತೆ. ಯಾವಾಗ ನಮ್ಮ ಬಾಡಿಲಿರ್ತಕ್ಕಂಥ ಕರೆಂಟು ಇಂಬ್ಯಾಲೆನ್ಸ್ ಆಗುತ್ತೆ, ವಾಟರ್ ಕಮ್ಮಿ ಆಗುತ್ತೆ, ಇದನ್ನೆಲ್ಲ ಡಿಸ್ಚಾರ್ಜ್ ಮಾಡೋಕ್ಕೆ ರುದ್ರಾಕ್ಷಿ ಹೆಲ್ಪ್ ಮಾಡುತ್ತೆ. ಮೊದಲು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೇಪಾಳದಲ್ಲಿ ಸಿಗ್ತಕ್ಕಂಥ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠ. ರುದ್ರಾಕ್ಷಿಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಎಸ್ಪೆಷಲಿ 12 ಮುಖ, 14 ಮುಖ, 15 ಮುಖಗಳು ಇರುತ್ತೆ. ರುದ್ರಾಕ್ಷಿ ಹಾಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಇವತ್ತು ರುದ್ರಾಕ್ಷಿ ಬಗ್ಗೆ ಮಾತನಾಡೋಣ. ಬಹಳಷ್ಟು ಮಂದಿ ರುದ್ರಾಕ್ಷಿಯನ್ನು ಬಳಕೆ ಮಾಡ್ತಾರೆ ಗುರುಜಿ. ಒಂದಷ್ಟು ಮಂದಿ ಅದು ಆಧ್ಯಾತ್ಮಿಕವಾಗಿ ಒಂದು ಲಿಂಕ್ ಅನ್ನು ಕೊಡುತ್ತೆ ಅಂತ ಹಾಕೊಳ್ತಾರೆ, ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಾಕೊಳ್ತಾರೆ. ನಿಜವಾಗ್ಲೂ ರುದ್ರಾಕ್ಷಿಯನ್ನು ಯಾಕೆ ಹಾಕೊಳ್ತಾರೆ ಗುರುಜಿ? ಅದರ ಮಹತ್ವ ಏನು ಅಂತ? ಭಾಳ ಒಳ್ಳೆ ಪ್ರಶ್ನೆ. ರುದ್ರಾಕ್ಷಿ ಅಂತಕ್ಕಂಥದ್ದು ಹಿನ್ನೆಲೆ ಸ್ವಲ್ಪ ಮಾತಾಡೋಣ. ಹೇಗೆ ಅದು ಒಂದು ಮೈಥಾಲಜಿಕಲ್ ಸ್ಟೋರಿ ಅಥವಾ ಆಧ್ಯಾತ್ಮಿಕದ ಒಂದು ಕತೆ ನೋಡೋಣ. ಯಾವಾಗ ಒಂದು ಟೈಮಲ್ಲಿ ಪ್ರಳಯ ಆಯಿತು, ಆ ಪ್ರಳಯ ಆದಾಗ ಎಲ್ಲ ಕಡೆ ಜ್ವಾಲೆ ಇತ್ತು. ಆ ಜ್ವಾಲೆಯನ್ನು ಭೇದಿಸೋಕ್ಕೆ ಹೋದಾಗ ಪರಶಿವನ ಒಂದು ಕಣ್ಣಲ್ಲಿ ನೀರು ಬಂತು ಅಂತ ಒಂದು ಕತೆ ಹೇಳುತ್ತೆ. ಹಾಗೆ ಈ ಸಮುದ್ರ ಮಥನ ಮಾಡಬೇಕಾದ್ರೆ ಆ ವಿಷವನ್ನು ಸೇವಿಸಿದಾಗ ಆ ಹಾಲಾಹಲ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಷವನ್ನು ಸೇವಿಸಿದಾಗ ಆ ಘಟಘೋರವಾಗಿರ್ತಕ್ಕಂಥ ಒಂದು ಪಾಯ್ಸನ್ ಅಂತ ಕರೀತಾರೆ, ಕಾರ್ಕೋಟಕ ವಿಷ ಅಂತ ಕರೀತಾರೆ. ಅದನ್ನು ತಡ್ಕೊಳಕ್ಕಾಗ್ದಲ್ಲಿ ಅಲ್ಲೇ ಇಟ್ಕೊಂಡು ಕಣ್ಣಲ್ಲಿ ನೀರು ಬಂದಿರತಕ್ಕಂಥದ್ದು, ಕಣ್ಣಲ್ಲಿ ಒಂದು ರೀತಿಯ ಬಿಂದು ಬಂದಿರತಕ್ಕಂಥದ್ದು ಹೇಳ್ತಾರೆ. ಈ ಒಂದು ಬಿಂದು ಭೂಮಿ ಮೇಲೆ ಬಂದು ಬಿದ್ದಿರ್ತಕ್ಕಂಥದ್ದು, ಅದು ಭೂಮಿಯಲ್ಲಿ ಒಂದು ಕಾಯಾಗಿ ಒಂದು ಬೀಜವಾಗಿ ಭೂಮಿಯೊಳಗಡೆ ಹೋಗಿ ಅದು ಮುಂದೆ ಅದು ರುದ್ರಾಕ್ಷಿ ಆಗಿ ಬದಲಾಯಿತು. ರುದ್ರನ ಅಕ್ಷಯ ಅಂದರೆ ಕಣ್ಣು, ಅಕ್ಷಯ ಅಂದರೆ ಕಣ್ಣು, ರುದ್ರಾಕ್ಷಿ ಅಂತ ಅದು ಬದಲಾಯಿತು. ಓಕೆ, ಇದು ಕತೆ. ಯಾರು ನೋಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಕತೆ ಇರಲಿ. ರುದ್ರಾಕ್ಷಿ ತುಂಬ ಜನ ಏನಕ್ಕೆ ಹಾಕ್ತಾರೆ, ಅದ್ರದ್ದು ಏನು ಅಂಥದ್ದೇನು ವಿಶೇಷ ನೋಡಿದಾಗ, ಯಾವುದೇ ಒಂದು ರುದ್ರಾಕ್ಷಿ ಒಂದು ಬೀಜವನ್ನು ತಗೊಂಡಾಗ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ನಾವು ಈ ಕಡೆಯಿಂದ ಒಂದು ಕಾಪರ್ ವೈರಲ್ಲಿ ಟಚ್ ಮಾಡಿ, ಆ ಕಡೆಯಿಂದ ಕಾಪರ್ ವೈರ್ ಮಾಡಿ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡು, ಲೈಟ್ ಹಾಕಿದ್ರೆ ಆ ಕರೆಂಟ್ ಅದರೊಳಗಡೆ ಪಾಸ್ ಆಗುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ, ಅಥವಾ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ರುದ್ರಾಕ್ಷಿಗಿದೆ. ಅಂದರೆ ಆಚೆ ಇರ್ತಕ್ಕಂಥ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರಗಳು ಅಥವಾ ಒಂದು ರೀತಿಯ ಒಂದು ವಿದ್ಯುತ್ ಕಾಂತಿಗಳು ಅಥವಾ ಮೈಯಲ್ಲಿರ್ತಕ್ಕಂಥ ಒಂದು ಮೈಕ್ರೋ ಕರೆಂಟ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಸರಿದೂಗಿ ಎಳೆಯತಕ್ಕಂಥದ್ದು ಅಥವಾ ಅದರೊಳಗಡೆ ಪಾಸ್ ಆಗ್ತಕ್ಕಂಥ ಒಂದು ಮಾಧ್ಯಮ ರುದ್ರಾಕ್ಷಿಗಿದೆ. ಆ ಕಾರಣದಿಂದ ಯಾರ್ಯಾರು ರುದ್ರಾಕ್ಷಿ ಹಾಕ್ಕೊಳ್ತಾರೋ, ಮೈ ಒಳಗಡೆ ಹಾಕ್ಕೊಳ್ತಾರೋ, ಮೇಲೆ ಹಾಕ್ಕೊಳ್ತಾರೋ, ಎಲ್ಲರಿಗೂ ಕೂಡ ಮೈಯಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಕರೆಂಟ್ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೊದಲು ತುಂಬ ಜನ ಕರೆಂಟ್ ಹೇಗಪ್ಪ ಕಂಡುಹಿಡಿಬೇಕು ಅನ್ನೋದಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ಟೆಕ್ನಿಕ್ ಕೊಡ್ತೀನಿ. ಈಗ ನೀವು ಮಾಡ್ಬೋದು. ಇದನ್ನು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಒಂದು ರಬ್ ಮಾಡಿ ಫಾಸ್ಟಾಗಿ ರಬ್ ಮಾಡಿ, ಒಂದು 20 ಟೈಮ್ಸ್ ರಬ್ ಮಾಡಿ, 20 ಟೈಮ್ಸ್ ಫಾಸ್ಟಾಗಿ ರಬ್ ಮಾಡಿ. ರಬ್ ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸ್ವಲ್ಪ ಈ ಕಡೆಯಿಂದ ಹತ್ರ ತೊಗೊಂಬರ್ಬೇಕು. ಹತ್ರ ತೊಗೊಂಬಂದಾಗ ಎಳೆಯುತ್ತೆ ಕೈ, ನೀವು ಮಾಡಿ ನೋಡ್ಬೋದು. ಹತ್ರ ಬಂದಾಗ ಎಳೆಯುತ್ತೆ ಕೈ, ಫಾಸ್ಟಾಗಿ ಮಾಡಿ ಹಿಂಗೆ ಹತ್ರ ಬಂದಾಗ ಎಳೆಯುತ್ತೆ. ನೀವು ಎಳ್ದಂಗೆ ಆಗುತ್ತೆ, ಇಲ್ಲಿ ಫೀಲ್ ಆಗುತ್ತೆ, ಕರೆಂಟ್ ಫೀಲ್ ಆಗುತ್ತೆ. ಆ ಕರೆಂಟೇ ನಮ್ಮ ಸ್ಟ್ಯಾಟಿಕ್ ಎನರ್ಜಿ ಅಂತ ಕರೀತಾರೆ.
ಅಂದರೆ ನಮ್ಮ ಮೈಯಲ್ಲೂ ಕೂಡ ಒಂದು ಔರಾ ಮತ್ತು ಒಂದು ಸ್ಟ್ಯಾಟಿಕ್ ಎನರ್ಜಿ ಇದೆ. ಈ ಸ್ಟ್ಯಾಟಿಕ್ ಎನರ್ಜಿ ರುದ್ರಾಕ್ಷಿ ಹಾಕಿದಾಗ ನಮಗೆ ಸಮತೋಲನ ಮಾಡುತ್ತೆ ಒಂದು. ಅದ್ರ ಜೊತೆಗೆ ಯಾರ್ದಾದ್ರು ನಾವು ನಿದ್ದೆ ಮಾಡದೇ ಇದ್ದಾಗ, ಭಾಳಷ್ಟು ನೆಗೆಟಿವ್ ಎನರ್ಜಿ ಇದ್ದಾಗ ಯಾರನ್ನಾರು ಒಬ್ರು ಮುಟ್ಟಿದಾಗ ಕರೆಂಟ್ ಶಾಕ್ ಕೊಡ್ದಂಗೆ ಹೊಡಿಯುತ್ತೆ. ಚಟ್ ಅಂತಲ್ಲ, ಕೆಲವೊಂದು ಯಾವಾಗಲೂ ಒಂದು ಸತಿ ಆಗುತ್ತೆ. ನಿದ್ದೆ ಬರದೇ ಇರಾಗ, ನಮ್ಮ ಮೆದುಳಲ್ಲಿರ್ತಕ್ಕಂಥ ಕರೆಂಟ್ಸ್ ಇಂಬ್ಯಾಲೆನ್ಸ್ ಆದಾಗ ಎಲ್ಲಿ ಏನಾರು ಮುಟ್ಟರೆ ಚಟ್ ಅನ್ನುತ್ತೆ, ಕರೆಂಟ್ ಹೊಡಿಯುತ್ತೆ. ಇದೇನು ಚಟ್ ಚಟ್ ಅಂತ ಅದು ಉಗುರು ಹೊಡಿಯುತ್ತೆ ಜೋರಾಗೋದು. ತುಂಬ ಜನಕ್ಕೆ ಆಗಿದೆ. ಯಾವಾಗ ನಮ್ಮ ಬಾಡಿಲಿರ್ತಕ್ಕಂಥ ಕರೆಂಟು ಇಂಬ್ಯಾಲೆನ್ಸ್ ಆಗುತ್ತೆ, ವಾಟರ್ ಕಮ್ಮಿ ಆಗುತ್ತೆ, ಇದನ್ನೆಲ್ಲ ಡಿಸ್ಚಾರ್ಜ್ ಮಾಡೋಕ್ಕೆ ರುದ್ರಾಕ್ಷಿ ಹೆಲ್ಪ್ ಮಾಡುತ್ತೆ. ಮೊದಲು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಅದು ಭಾಳ ಇಂಪಾರ್ಟೆಂಟ್. ಹಾಗೆ ರುದ್ರಾಕ್ಷಿಗಳಲ್ಲಿ ಭಾಳ ವಿಶೇಷ ಏನು ಅಂತಂದರೆ, ಭಾರತದಲ್ಲಿ ಬರ್ತಕ್ಕಂಥದ್ದು ಬೆಳೀತಕ್ಕಂಥದ್ದನ್ನು ರುದ್ರಾಕ್ಷಿ ಅಂತ ಕರೆಯಲ್ಲ, ಭದ್ರಾಕ್ಷ ಅಂತ ಕರೀತಾರೆ. ನೇಪಾಳದಲ್ಲಿ ಬರ್ತಕ್ಕಂಥದ್ದನ್ನು ರುದ್ರಾಕ್ಷಿ ಅಂತ ಕರೀತಾರೆ. ಹಾಗೆ ಇಂಡೋನೇಷ್ಯಾ ಮತ್ತು ಬಾಲಿ ಪ್ರದೇಶದಲ್ಲಿ ಇನ್ನೊಂದು ರೀತಿಯ ರುದ್ರಾಕ್ಷಿಗಳು ಬರ್ತಕ್ಕಂಥದ್ದು, ಅದು ಸಣ್ಣ ರುದ್ರಾಕ್ಷಿಗಳು ಅಂತ ಕರೀತಾರೆ. ಆದರೆ ಈ ಮೂರಲ್ಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೇಪಾಳದಲ್ಲಿ ಸಿಗ್ತಕ್ಕಂಥ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠ. ಅತ್ಯಂತ ಈ ಕರೆಂಟ್ ಅಂತ ನಾವೇನು ಹೇಳ್ತೀವಿ, ಕಂಪನಾಂಕಗಳಂತ ಏನು ಹೇಳ್ತೀವಿ, ಅದನ್ನು ಪ್ರಸರಿಸ್ತಕ್ಕಂಥ ಒಂದು ಶಕ್ತಿ ನೇಪಾಳ ರುದ್ರಾಕ್ಷಿಗಿದೆ. ಭದ್ರಾಕ್ಷದಲ್ಲಿ 30% ಇರ್ತಕ್ಕಂಥದ್ದು, ಜಸ್ಟ್ 30% ಇರ್ತಕ್ಕಂಥದ್ದು ಅಷ್ಟೇ. ಬಟ್ ರುದ್ರಾಕ್ಷದಲ್ಲಿ 80% to 100% ಇರ್ತಕ್ಕಂಥದ್ದು. ಇಂಡೋನೇಷ್ಯಾದು ತೊಗೊಂಡಾಗ ಸ್ವಲ್ಪ 50% ಬರುತ್ತೆ. ಸೊ ನನ್ನ ಸಜೆಷನ್ನು ಭದ್ರಾಕ್ಷಗಿನ ಇಂಡೋನೇಷ್ಯಾ ಬೀಡ್ ಬೆಟ್ರು, ಇಂಡೋನೇಷ್ಯಾಗಿನ ನೇಪಾಳ ಬೀಡ್ ಬೆಟ್ರು. ಅದಕ್ಕೆ ನೇಪಾಳ ರುದ್ರಾಕ್ಷಿಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಎಸ್ಪೆಷಲಿ 12 ಮುಖ, 14 ಮುಖ, 15 ಮುಖಗಳು ಇರುತ್ತೆ. ಏನಿದು ಮುಖಗಳು ಅಂತಂದಾಗ, ಆ ಸಿಗ್ತಕ್ಕಂಥ ರುದ್ರಾಕ್ಷಿ ಮರದ ಬೀಜವನ್ನು ನಾವು ಕತ್ತರಿಸಿದಾಗ ಒಳಗಡೆ ಅಷ್ಟು ಬೀಜಗಳಿರುತ್ತೆ, ಅದೇ ಕಣ್ಣು. 5 ಮುಖ ರುದ್ರಾಕ್ಷಿ ಅಂದರೆ ಆ ಒಂದು ರುದ್ರಾಕ್ಷಿ ಕಾಯಲ್ಲಿ 5 ಬೀಜಗಳಿರುತ್ತೆ. 8 ಮುಖದ ರುದ್ರಾಕ್ಷಿ ಅಂತಂದರೆ ನೀವು ಲೈನ್ಸ್ ನೋಡ್ಬೋದು, ಲೈನ್ಸ್ ಇರುತ್ತೆ ರುದ್ರಾಕ್ಷಿಲಿ. ಆ ಲೈನ್ಸ್ನ ನಾವು ಕಟ್ ಮಾಡಿ ತೆಗೆದಾಗ, ಡಿವೈಡ್ ಆದಾಗ ಈ ಕಡೆ 4 ಈ ಕಡೆ 4 ಇರುತ್ತೆ ಬೀಜಗಳು. 10 ಮುಖ ಅಂದರೆ ಕಟ್ ಮಾಡಿದಾಗ ನಿಮಗೆ 10 ಬೀಜಗಳು ಸಿಗುತ್ತೆ. ಇದೇ ಥರ 21 ಬೀಜಗಳಿರ್ತಕ್ಕಂಥದ್ದು, 14 ಬೀಜ ಇರ್ತಕ್ಕಂಥದ್ದು, 12 ಬೀಜಗಳಿರ್ತಕ್ಕಂಥದ್ದು, ಭಾಳಷ್ಟು ಇರ್ತಕ್ಕಂಥದ್ದು. ಒಂದೊಂದಕ್ಕೂ ಒಂದೊಂದು ಪ್ರಾಪರ್ಟೀಸ್ ಇದೆ. ಯಾವ್ಯಾವ ರಾಶಿಯವ್ರು ಹಾಕೋಬೇಕು, ಯಾವ್ಯಾವ ಡೇಟ್ ಆಫ್ ಬರ್ತ್ ಅವ್ರು ಹಾಕೋಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ರುದ್ರಾಕ್ಷಿ ಹಾಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರೂಜಿ. ಸೊ ಇವತ್ತು ಗುರೂಜಿ ಅವರು ರುದ್ರಾಕ್ಷಿಯ ಹಿನ್ನೆಲೆ ಏನು, ರುದ್ರಾಕ್ಷಿಯನ್ನು ಯಾವ ಕಾರಣಕ್ಕೋಸ್ಕರ ನಾವು ಹಾಕಬಹುದು, ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಈ ರುದ್ರಾಕ್ಷಿಯನ್ನು ಯಾರೆಲ್ಲ ಧರಿಸಬಹುದು, ಹುಟ್ಟಿದ ದಿನಾಂಕದವರು ಯಾವ ರುದ್ರಾಕ್ಷಿಯನ್ನು ಧರಿಸಬಹುದು ಅನ್ನುವಂಥದ್ದನ್ನು ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.